ಕೊತ್ತಂಬರಿ ಬೀಜ ಹಾಕಕತ್ತೇವಿ. ಈಗ ಒಂದೆರಡು ಮಡಿ ಹಾಕಿದಾರ, ಇದೊಂದು ಮಡಿ ಮಾಡಿದಾರೆ ಇವತ್ತು. ಹಾಕತ್ತೆ ನೋಡ್ರಿ. ಫಸ್ಟ್ ಕೊತ್ತಂಬರಿ ಬೀಜ ಎಡಗಾಲಿನ ಚಪ್ಪಲಿ ತೊಗೊಂಡು ಕಾಸ ತಿಕ್ಕಿ ಆಮೇಲೆ ಗೊಬ್ಬರ ಕಲಸಿ ಈ ರೀತಿಯಾಗಿ ಉದ್ಗಾಕತ್ತಾರ. ಇದಾದ ಬಳಕ ನೀರು ಬಿಡ್ಬೇಕು ನೋಡ್ರಿ. ಇವತ್ತನ ನಾಳೆ ನೀರು ಬಿಡೋದು. ಮೆಂತ್ಯಾಗ ಒಟ್ಟು ಗೊಬ್ಬರ ಹಾಕೋದ್ನ ಮತ್ತು ಅದನ್ನೇ ವಾಪಸ್ ತುಂಬತ್ತೀನಿ. ಅಲ್ಲ ಹಳೆ ಹಾಕತ್ತಿ ಮೆಂತ್ಯ ಹಾಕೊಂಡು ಬರ್ರಿ. ವಿಡಿಯೋ ಯಾಕೆ ಹಾಕಿಲ್ಲ ಹೇಳ್ರಿ ಇಷ್ಟು ದಿನ? ಹಾಂ ಅಲ್ಲ ನಾವು ಯಾಕೆ ಹಾಕಿಲ್ಲ ವಿಡಿಯೋ ಮಾಡಿ? ಒಂದು ಕೆಲಸ, ಎರಡನೇದ್ದು ಒಂದಾದ್ಮ್ಯಾಗ ಒಂದಾದ್ಮ್ಯಾಗ ಮನ್ಯಾಗ ಕೆಲವೊಂದು ಘಟನೆಗಳು ನಡೆಯೋಕೆ ಸ್ಟಾರ್ಟ್ ಆದವು. ಹಂಗಾಗಿ ವಿಡಿಯೋಗಳು ಹಾಕೋಕ್ಕಾಗಿಲ್ಲ. ಒಬ್ಬಾಕೆ ಚಿನ್ನಂಗೆ ಕರ್ಕೊಂಡು ಹೊಲಕ್ಕೂ ಬರಬೇಕು, ಇದನ್ನ ಮಾಡ್ಕೋಬೇಕಂದ್ರೆ ಭಾಳ ಕೆಟ್ಟ ಟೈಮ್, ಬ್ಯುಸಿ ಇದ್ದೀವಿ ಭಾಳ. ಹಾಗಾಗಿ ವಿಡಿಯೋಸ್ ಯಾವುದು ಮಾಡೋಕ್ಕಾಗಿಲ್ಲ. ಸುಮಾರು ಒಂದು ತಿಂಗಳನ 1.5 ತಿಂಗಳಾಗಿರ್ಬೇಕು ಅನಿಸ್ತೈತಿ ವಿಡಿಯೋಗಳು ಹಾಕಿಲ್ಲ. ನೋಡ ಮತ್ತೆ ಇನ್ನು ಕಂಟಿನ್ಯೂ ಮಾಡ್ಬೇಕು ಅಂದ್ಕೊಂಡೆ. ಯಾಕಂದ್ರೆ ನಿನ್ನೆ ನಮ್ಮ ಚಿಕ್ಕಮ್ಮರು ಬಂದು ನಮ್ಮ ಅತ್ತೆಯವ್ರನ್ನ ಬಿಟ್ಟು ಹೋಗಿದ್ದಾರೆ. ಬಂದಿದ್ದಾರೆ ನಮ್ಮ ಅತ್ತೆಯವ್ರು ನಿನ್ನೆ. ಇನ್ನು ಸ್ವಲ್ಪ ಅವ್ರು ಚಿನ್ನನ್ನು ತೊಗೊಂಡು ಮನೆಯಾಗಿದ್ರಂದ್ರೆ ಸ್ವಲ್ಪ ಮತ್ತೆ ಫ್ರೀ ಹಾಕನಿ, ಮತ್ತೆ ವಿಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನಂತ. ನೋಡೋಣ್ರಿ ಏನೇನು ಆಗ್ತೈತೆ ಅಂಥೇಳಿ. ಮೆಂತೆ ಕೊತ್ತಂಬರಿ ಹಾಕಕ್ಕೆ ಹೊಲಕ್ಕೆ ಬಂದೇವೆ. ಒಂದೆರಡು ಮಡಿ ಇದ್ರ ಹಿಂದೆ ಹಾಕಿದ್ದು ಬಂದವ ಸ್ವಲ್ಪ, ಮತ್ತು ಅದಾದಕ್ಕೆ ಇದು ಬರ್ತದೆ ಅಂತೇಳಿ ಹಿಂದೆ ಮುಂದೆ ಹಾಕತ್ತೇವೆ. ಒಂದು ವಾರ ಗ್ಯಾಪ್ ಬಿಟ್ಬಿಟ್ಟು ಇವತ್ತು 1 ವಾರ ಆತು ಹಾಕಿ. ಈಗ ಈ ಕಡೆ 2 ಮಡಿ ಮಾಡಿ ಇವಕ್ಕೆ 2 ಹಾಕಾಕತ್ತೇವೆ. ಈಗ ಇವನ್ನ ಹಾಕಿದ ಕೂಡಲೇ ಈಗ ನೀರು ಹಚ್ಚಬೇಕು. ಮತ್ತು ವಿಡಿಯೋಸ್ ಕಂಟಿನ್ಯೂ ಮಾಡ್ತೇವಂತ. ಗಂಡ ಹೆಂಡತಿ ಸೇರಿ ಹೊಲ ಮಾಡಕತ್ತೇವೆ. ಜೀವನದ ಮೊದಲೇ ಸರಿ ಹೆಂಗೆ ಮಾಡತ್ತೇವೆ ನಾನು ಅದನ್ನು ಶೇರ್ ಮಾಡ್ಕೋಬೇಕಾಗೈತಿ. ಮಾಡೇ ಇಲ್ಲ ಏನೇನು ಹಾಕೇವಿ ಅನ್ನೋದು. ಟೊಮೊಟೊ ಹಾಕೇವಿ, ಹೀರಿಕಾಯಿ ಹಾಕೇವಿ, ಬೀನ್ಸ್ ಹಾಕೇವಿ, ಮೂಲಂಗಿ ಹಾಕೇವಿ, ಮತ್ತು ಏನು ಹಾಕೇವ್ರಿ, ಹೀರಿಬೇಳೆ ಹಾಕೇವಿ. ಸಾಮೇಲ್ದಟ್ಟ ಮೇಲಿನ ಹೊಲಕ್ಕೆ ಅಲ್ಲಿ ಚೌಳಿ ಹಾಕೇವಿ. ಆಮೇಲೆ ಮ್ಯಾಗಿನ ಹೊಲಕ್ಕೆ ಸಾಮಿ ಮತ್ತು ಜೋಳ ಹಾಕೇವಿ, ಸಾಸ್ವಿ, ಮಡಿಕಿನ ಹಾಕ್ಯಾವಲ್ಲ, ಹುಳ್ಳಿ ಭಾಳ ಆಗೈತಿ. ಆಮ್ಯಾಗ ನಮ್ಮ ಮನೆಯವ್ರ ತಾಜ್ ಮಹಲ್ ಕಟ್ಟಿದ್ದಾರೆ. ಹೆಂಡತಿಗೋಸ್ಕರ ಅಲ್ಲ, ಮಗಳಿಗೋಸ್ಕರ. ರವ್ವ ಮಗಳು ಬಂದ್ರೆ ಕುಂದ್ರಾಕಂಥೇಳಿ ಎಲ್ಲ ಹೆಂಗೆ ಅದಾವು ಏನೇನು ಅನ್ನೋದನ್ನು ಶೇರ್ ಮಾಡ್ಕೋತೇನಂತ. ಬರೀ ಇವತ್ತಿನ ಮತ್ತೆ ಸ್ಟಾರ್ಟ್ ಆಯ್ತು ವಿಡಿಯೋಸ್ ಮಾಡೋಣಂತ. ಏನೇನು ಆಗ್ತೈತೆ ಅನ್ನೋದು, ನಮ್ಮ ಹಳ್ಳಿ ಜೀವನ, ಹಳ್ಳಿ ಲೈಫು, ಹೊಲದ ಲೈಫು ಹೆಂಗಿರ್ತೈತೆ ಅನ್ನೋದು ಹೇಳ್ತೇನೆ. ಬೀಜ ಹಾಕತ್ತಾರ ಮನೆಯವ್ರು, ನಾವು ಕುಂತು ಮಾತು ಹೇಳತ್ತೀನಿ. ಹಾಕಿದ ಬಳಕ ಈ ರೀತಿಯಾಗಿ ಮಾಡ್ಬೇಕು ನೋಡ್ರಿ. ಇದನ್ನ ಕೈಲೇ ಮಾಡಿದ್ವಿ. ಇದು ಸ್ವಲ್ಪ ಜಂತ್ ಕುಂಟಿ ತೊಗೊಂಡು ಮಾಡಿದ್ರೆ ಅದು ಹೆಂಗೆ ಬರ್ತೈತೆ ನೋಡಕಂದು ಮಾಡಕತ್ತಾರ. ನಮ್ಮ ಟೊಮೊಟೊ ಅಲ್ಗಲೇ ಹೂ ಬಿಡಾಕತ್ತಾವ. ಇವಕ್ಕೆ ಇನ್ನೂ ಒಂದೊಂದು 2 ಸರಿ ನೀರು ಹಚ್ಬೇಕು. ಮೆಣಸಿನಾಗಿ ಈ ರೀತಿಯಾಗ್ಯಾವ. ಇದು ಕಸ ತೆಗೆದು ಮಣ್ಣು ಮೇಲೆ ಹಾಕ್ಬೇಕಂತ. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಹೊಲದ ಬಗ್ಗೆ ಏನಂದ್ರೆ ಏನು ಗೊತ್ತಿಲ್ಲ ನಮಗೆ. ನನಗಂತೂ ಗೊತ್ತೇ ಇಲ್ಲ. ಇದೇ ಫಸ್ಟ್ ಟೈಮ್ ಲೈಫ್ನಾಗ ಹುಟ್ಟಿದಾಗಿಂದ ಮೊದಲೇ ಸರಿ ತವ್ರ ಮನೆಯಾಗೂ ಇಲ್ಲ, ಎಲ್ಲಿ ಇಲ್ಲ, ಮೊದಲೇ ಸರಿ ನೋಡ್ರಿ. ಇಲ್ಲೇ ಬಂದು ಕಲ್ತಿರೋದು, ಇಲ್ಲೇ ಬಂದು ಮಾಡಕತ್ತಿರೋದು. ಮೂಲಂಗಿ ಹಿಂಗೆ ಬಂದ ನೋಡ್ರಿ. ಆಲ್ಮೋಸ್ಟ್ ಒಂದಿಷ್ಟು ಬಂದಾವೆ. ಈಗ 1-2 ಸಂತಿ ಮಾರೀವಿ. ಅವನ್ನೆಲ್ಲ ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ಕೇಳೋದು ಅವನ್ನೆಲ್ಲ ಇದು ಮಾಡೋ, ತೊಳೋದು, ಸೀಡ್ ಕಟ್ಟೋದು, ಇವನ್ನ ಕೊತ್ತಂಬರಿದು ಹಂಗಂದು ಭಾಳ ಮನೆ ಕೆಲಸ ಆದಿದಂದ್ರೆ ಎಷ್ಟೋ ವಿಡಿಯೋಗಳು ಸ್ಕಿಪ್ ಆಗ್ಯಾವ, ನಾನು ಮಾಡೋಕ್ಕಾಗಿಲ್ಲ. ಸುಮಾರು ವಿಡಿಯೋಗಳು ಸ್ಕಿಪ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಒಳ್ಳೊಳ್ಳೆ ಕಂಟೆಂಟ ಹೋಗಿದ್ದಾವೆ. ವಿಡಿಯೋ ಮಾಡೋಕೆ ಎಲ್ಲೇ ಒಂದು ಕಡೆ ಇಡಕ್ಕೆ ಅನ್ನೋಕೆ ಸ್ಟ್ಯಾಂಡ್ ಇಲ್ಲ, ಏನಿಲ್ಲ. ಒಬ್ರು ಹಿಡ್ಕೊಂಡು ನಿಂದಿರ್ಬೇಕು, ಹಿಡ್ಕೊಂಡು ನಿಂದ್ರಕ್ಕೆ ಯಾರಿಲ್ಲ. ಹಂಗೆ ಸುಮಾರು ವಿಡಿಯೋಗಳೆಲ್ಲ ಮಿಸ್ ಆದವು.
ಈಗ ಅತ್ತಿ ಬಂದಾರಲ್ಲ ಮತ್ತೊಂದು ಸ್ವಲ್ಪ ಹಗುರಾಗೈತೆ. ಅಂದ್ರೆ ಮೇನ್ ಚಿನ್ನು ನೋಡ್ಕೊಳ್ಳೋರು ಒಬ್ರು ಬೇಕಾಗಿದ್ರೆ. ಭಾಳ ವೀಕ್ ಆಗ್ಯಾಳ, ಫುಲ್ ಬ್ಲ್ಯಾಕ್ ಆಗ್ಯಾಳ ಪಾಪ. ಅದನ್ನು ಕರ್ಕೊಂಡು ಹೊಲಕ್ಕೆ ಬರೋದು ಬೆಳಗ್ಗೆ ಎದ್ದು 10 ಗಂಟೆಗೆ ಬಂದು ಒಂದು 2 ಗಂಟೆ ತನಕ ಹೊಲದಾಗ ಇರ್ತಿದ್ವಿ. ಸರಿಯಾಗಿ ಊಟ ಸರಿಯಾಗಿ ನಿದ್ದೆ ಯಾವುದಾಗಲ್ದ್ರೆ ಅಕ್ಕಿ ಸಮಯ ಹೊರಗಿದಾಳೆ ಭಾಳ ಸರಿ. ಹಂಗೆ ನಿನ್ನೆ ಅಷ್ಟು ಅತ್ತಿ ಬಂದಾರ. ಇನ್ನು ಅವ್ರು ಬಂದಾರಲ್ಲ ಸ್ವಲ್ಪ ಅಕ್ಕಿ ಬಗ್ಗೆ ಅವ್ರು ನೋಡ್ಕೋತಾರೆ. ಬಿಸಿಲು ನೋಡ್ರಿ ಹಂಗೈತೆ. ಅಕ್ಕಿನ ಊಟ ಮಾಡಿಸಿ ಮಲಗಿಸಿ ಅತ್ತಿಗೆ ಹೇಳಿ ಬಂದೆ ಹೊಲಕ್ಕೆ. ಇದನ್ನ ಮುಗಿಸಿ ಅಕ್ಕಿ ಎದೊಳಷ್ಟು ಹೋಗ್ಬೇಕಂತೇಳಿ. ಊಟ ಒಂದು ಯಾರ ಕೈ ಮಾಡೋದೇ ಇಲ್ಲ ಅಕ್ಕಿ. ಎಷ್ಟು ಹೊತ್ತಿದ್ರು ನಾನು ಮಾಡಿಸ್ಬೇಕು, ಅದೊಂದು ಪ್ರಾಬ್ಲಮ್. ಹಿಂಗಾಗಿದೆ ನೋಡ್ರಿ ಗಿಡ. ಆಸೆ ಪಟ್ಟು ತಕ್ಕ ಮಟ್ಟಿಗೆ ಎಲ್ಲವದನ್ನು ಮಾಡ್ಕೊಂಡೇವಿ. ಅದು ಸಾಮಿ, ಈ ಸೈಡ್ ಇರೋದು ಜೋಳ. ಇವತ್ತು ಇದಕ್ಕೂ ನೀರು ಹಚ್ತಾರೆ. ಇದು ಲಾಸ್ಟ್. ಇನ್ನು ಸಾಮಿ ಅಂದ್ರೆ ಹೆಂಗಿರ್ತಾವೆ ಅನ್ನೋದು ಒಂದ್ಸಲ ತೋರಿಸ್ತೇನೆ ಅಂತ ನಿಮಗೆ. ನಾನು ಇದೊಂದ್ಸಲ ನೀರು ಹಚ್ಚಿದ್ವಿ ಅಂದ್ರೆ ನಮ್ಮ ಸಾಮಿ ಚೆನ್ನಾಗಿ ಬರ್ತೈತಿ. ದೇವ್ರು ಇದ್ರೊಳಗಾರ ನಮ್ಗೆ ಚಲೋ ತನಕ ಹಿಡಿದ್ಬೇಕಂತ ಅನ್ಕೋತೇನೆ. ಏನಕ್ಕೈತೆ ಸಾಮಿ ನೋಡೋಂಬರ್ರಿ ಹೆಂಗೈತೆ ಅನ್ನೋ ತೋರಿಸ್ತೇನೆ ನೋಡ್ರಿ. ಸಾಮಿ ಇನ್ನೊಂದು ತಿಂಗಳು ಬೇಕು ಇದಕ್ಕೆ ಬರೋಕೆ. ಯಾರೆಲ್ಲ ಸಾಮಿ ಗೊತ್ತೈತಿ, ಯಾರಿಗೆಲ್ಲ ಸಾಮಿ ಗೊತ್ತಿಲ್ಲ ನೋಡ್ರಿ. ಹಿಂದಿನ ಕಾಲದ ಸಾಮಿಗೆ ಅನ್ನ ಉಂತಿದ್ರಂತ. ಕರಿ ಸಾಮಿ ಮತ್ತು ಬಿಳಿ ಸಾಮಿ 2 ಬರ್ತಾವೆ. ಇದ ಜೋಳ ಮನೆಗೆ ಬೇಕಲ್ಲ ವರ್ಷ ಪೂರ್ತಿ ತಿನ್ನಕ್ಕಂಥೇಳಿ. ಇದ್ರ ಮಧ್ಯೆ ಇರೋದು ಗೊಂಜಾಳದ್ದು ಮೆಕ್ಕೆಜೋಳ ಗೊಂಜಾಳ ಅಂತೀವಲ್ಲ ಅದು. ಇದಿಷ್ಟು ಸಾಮಿ. ಇನ್ನೂ 1 ತಿಂಗಳು ಬೇಕು ನೋಡ್ರಿ. ನೀರು ಹಚ್ಚಕ್ಕೆ ರೆಡಿ ಮಾಡ್ಯಾರ. ಹೋಗ್ತೇನೆ. ಪೈಪ್ ಹಿಡಿಬೇಕು, ಒಬ್ರಿಗೆ ಸರಿಯಾಗಲ್ಲ ಅದು. ಮಡಿಗಳಿಗೆಲ್ಲ ಒಂದೇ ಸೈಡ್ ನೀರು ಬಿದ್ದವು ಅಂದ್ರೆ ಹಾಕಿರೋದೆಲ್ಲ ಬೀಜ ಒಂದು ಕಡೆ ಹೋಗ್ಬಿಡ್ತೈತೆ. ಹಾಗಾಗಿ ಮಣ್ಣಿದೊಂದು ಹಂಗಾಗೈತೆ ನಮ್ಮದು. ಮಡಿ ಹಾಕಿದ್ದಾರೆ, ಒಬ್ಬರ ಆಗಿಬಿಟ್ಟಿದ್ದಾರೆ. ನೀರು ಹಾಕ್ಯಾತಾರೆ. ಅಲ್ಲಿ ಮ್ಯಾಗ ಹೋಗಿ ಅಲ್ಲಿ ಮಿಷಿನ್ ಚಾಲೂ ಮಾಡಿ ಇದ್ರ ಕಡೆ ಮಡಿ ಕಡೆ ಬರೋಷ್ಟ್ರಿಗೆ ಅಲ್ಲಿ ವಂಡಿ ಹೊಡೆದ್ಬಿಟ್ಟಿತ್ತಂತ. ವಂಡಿ ಹೊಡ್ಕೊಂಡು ಓಸು ಬೀಜನೂ ಒಂದು ಸೈಡ್ ಬಂದು ಕುಂತ್ಬಿಟ್ಟವು. ಸಣ್ಣಗೆ ಯಾವೂ ಹುಟ್ಟಿಲ್ಲ. ಹಾಗಾಗಿ ಮತ್ತೆ ಬರ್ಬೇಕಾಗ್ತಿ ಇವತ್ತು. ಅದಕ್ಕೆ ಬಂದೇವಿ. ಅವರಲ್ಲಿ ಹೋಗಿ ಮಿಷಿನ್ ಚಾಲೂ ಮಾಡ್ತಾರೆ. ಇಲ್ಲಿ ನಾನು ಪೈಪ್ ಹಿಡಿಬೇಕೀಗ. ಹಾಂ ಒಯ್ತೇನೆ. ಖಾಲಿ ಸಣ್ಣವಾರು ಒಯ್ದ್ರೆ ಕೊತ್ತಂಬರಿ ಒಟ್ಟೆ ಏನೇನು ಮಾಡಿದ್ರನ. ಅವ್ರಿಕಾಯಿ ಇನ್ನೂ ಅದಾವಂತಂದ್ರಲ್ಲ, ಅವ್ರಿಕಾಯಿ ಹರ್ಕೊಂಡಾರ. ಅದ ನಮ್ಗೆ ಇನ್ನಷ್ಟು ಕಾಳು ಸಣ್ಣವ್ರಿನೂ ಹಾಕೇವ್ರಿ ನಾವು. ಅಲ್ಲಿ ಲಾಸ್ಟ್ ಎಂಡಿಗೆ ಕಾಣ್ತೈತ್ರಲ್ಲ ಬಳ್ಳಿ ಸಣ್ಣವ್ರಿ. ಇದೆ ನೋಡ್ರಿ ಮಡಿ. ಒಂದು ವೇಸ್ಟ್ ಆಗಿಬಿಡ್ತು ನಮ್ದು. ಇದು ಒಬ್ಬರ ಬಿಟ್ಟಾರ. ಅವತ್ತು ಚಿನ್ನೂನ್ಗೆ ಭಾಳ ಕಿರಿಕಿರಿ ಮಾಡತ್ತಿದ್ಲ ಅಂದು ನಾ ಮನೆಗೆ ಹೋದ್ನಿ. ನಾ ಮಾಡ್ಕೋತೇನೆ ತಗೋ ಅಂತ ಹೋದ್ರು. ಅದು ಆ ಕಡೆ ಸೈಡಿಂದ ನೀರು ಬಿಟ್ಕೊತ ಬಂದುಬಿಟ್ರೆ ಇಲ್ಲಿ ಬಂದು ಒಡ್ಡು ಹೊಡೆದು ಬಿಡ್ತಂತ. ಅಲ್ಲಿ ಮೀನು ಅಲ್ಲಿ ಏನೈತ್ರಲ್ಲ ಅಲ್ಲಿದೆ. ಅದು ಒಡ್ಡು ಹೊಡೆದು ಕೂಡ್ಲೇನ ಓಸು ಬೀಜ ಹೋಗ್ಬಿಟ್ಟಾವ. ಹುಟ್ಟೇ ಇಲ್ಲರಿ ಸರಿಯಾಗಿ. ಇದು ಫಸ್ಟ್, ಅದು ನೆಕ್ಸ್ಟ್ ಬರ್ತೈತಿ. ಈಗ ಹಾಕಿರೋದು ಆಮೇಲೆ ಬರ್ತೈತಿ. ಈ ಕಡೆ ಒಂದು ಮೆಂತ್ಯದು ಹಾಕೇವಿ. ಆ ಕಡೆ ಒಂದು ಮಡಿಗೆ ಹಾಕ್ಬೇಕು ಮೆಂತ್ಯ. ಇದು ಮುಂಚೆ ಹಾಕಿದ್ದು ಕೊತ್ತಂಬರಿ. ಇದನ್ನು ಕಿತ್ತೇವಿ. ಇನ್ನೂ ಸ್ವಲ್ಪ ಉಳ್ದೈತಿ. ಇದು ಮನೆಗಟ್ಟಾರ ತೊಗೊಂಡು ಹೋಗಿ ಇದನ್ನಟ್ಟು ಖಾಲಿ ಮಾಡ್ಬೇಕು. ಪಾಲಕ್ ಬಂದೈತಿ. ಪಾಲಕ್ ಕಿತ್ತು ಈ ವಾರ ಸಂತಿಗೆ ಹೋಗ್ಬೇಕು. ವಿಶೇಷವಾಗಿ ಪಾಲಕ್ದು ಅಷ್ಟೊಂದು ಏನು ಹಾಕಿದ್ದೀವಿ ಖರೆ, ಏನು ಅಷ್ಟೊಂದು ಸೇಲ್ ಆಗ್ತಿಲ್ಲ ಅದು. ಯಾಕಂದ್ರೆ ಇವು ಕೊತ್ತಂಬರಿ ಮೆಂತ್ಯ ಹೋದಷ್ಟು ಇವು ಹೋಗಲಿಲ್ಲ ನೋಡ್ರಿ. ಈಗ ನೀರು ಹಿಡಿಬೇಕು ಮಡಿಗಳಿಗೆಲ್ಲ. ನೀರು ಹಿಡ್ದೀವಿ ಅಂದರೆ ಚಲೋ ಹೊತ್ನಾಗ ಬೆಳಿತಾವೆ. ಮೆಂತ್ಯ ನೋಡ್ರಿ ಆ ಸೈಡ್ ಚಂದ ಬೆಳೆದೈತಿ. ಆಗಲೇ ಈ ಕಡೆದಿನ್ನೂ ಕಡಿಮೆ ಐತಿ. ಇಲ್ಲಿದೆಲ್ಲ ಕಿತ್ತು ಕ್ಲಿಯರ್ ಮಾಡೇವೆ. ಇದು ಮಡಿ ಮತ್ತು ರೆಡಿ ಮಾಡಿದ್ದಾರೆ. ಇಲ್ಲೊಂದು ವಂಡಿ ಹಾಕೋಬೇಕು. ಇಲ್ಲಿ ಮಿಷಿನ್ ನಮ್ಮದು ಕೆರೆ ಇದೆ, ಹೊಲ್ದಾಗಿನ ಕೆರೆ ನೋಡ್ರಿ. ನೀರಿಲ್ಲ ಅದ್ರಾಗ. ಇಲ್ಲಿ ಅವ್ರಿ ಬೀಜ ಹಾಕೇವಿ. ಈ ಕಡೆ ಸೈಡ್ಗೆಲ್ಲ ಲಾಸ್ಟ್ ದಂಡಿಗೆ ತೊಗರಿನೇ ಮಸ್ತ್ ಕುಂತಾವು ಕಾಯಿಗಳು. ಆ ಕಡೆ ಮೇಲ್ದಟ್ಟೆಲ್ಲ ಹುಳ್ಳಿ ಅದು ಎಲ್ಲ ಹಾಕಿದ್ದಾರೆ. ತೋರಿಸ್ತೇನಂತೆ ಒಂದೊಂದೇ. ನಮ್ಮ ಹೊಲದ ಜೀವನ ಹಿಂಗೈತೆ ನೋಡ್ರಿ.
ಪೋರ್ಸ್ ನೋಡಿ, ನೀರಿನ ಪೋರ್ಸ್. ಹಾಂ ಹಾಂ, ಅದಕ್ಕೆ ದಾರ ಕಟ್ಟು ಬಿಗಿ ಹಂಗೆ ಫಸ್ಟ್ ಆಗಲ್ಲ ಹೆಂಗೆ ಕೀಳಂಗೆ. ಓಹೋ ಅಯ್ಯೋ, ಮಿಷಿನ್ ಆಫ್ ಆಗತ್ತ ಮತ್ತೆ. ಮಿಷನ್ ಇದೇನ್ರವ? ಹಾಂ, ಹೊಲ ಮಾಡೋದು ಅಷ್ಟೊಂದು ಸುಲಭ ಅಲ್ಲ, ಭಾಳ ಅಂದ್ರೆ ಭಾಳ ರಿಸ್ಕ್ ಐತೆ. ನೀರು ಹಚ್ಚಿದಾಗ ಆಕೈತೆ ನಮಗೆ. ಈಗೇನು ಕೆರೆ ಐತ್ರಲ್ಲ ನಮ್ಮ ಹೊಲ ತೊಳಗಿದ್ದಿದ್ದು ಕೆರೆದು, ಅಲ್ಲಿದ ನೀರು ಹಿಡಿದಿರ್ತೇವೆ. ಮಳೆ ನೀರು ಅವ. ವರ್ಷದಾಗ 6 ತಿಂಗಳು ಮಳೆ ಆದ್ರೆ 6 ತಿಂಗಳು ಕೆರೆ ನೀರು ಸಿಗ್ತೈತೆ ನಮಗೆ. ಇಬ್ಬರು ಮಂದಿ ಬೇಕಾ ನೋಡ್ರಿ. ಇಲ್ಲಿ ಚಲೋ ಮಟ್ಟಿಗೆ ಅಲ್ಲಿ ಪೈಪ್ ಕಿತ್ತಿರ್ತದೆ, ಅಲ್ಲಿ ಚಲೋ ಮಟ್ಟಿಗೆ ಇಲ್ಲಿ ಪೈಪ್ ಕಿತ್ತಿರ್ತದೆ. ಓಡಾಡಿದ್ದ ಇದ್ರ ಮಧ್ಯೆ ಹಿಂಗಾಗಿ ವಿಡಿಯೋಸ್ ಮಾಡೋಕ್ಕಲ್ರಿ. ಫೋನ್ ಹಿಡ್ಕೊಳಕ್ಕೆ ಅಷ್ಟೊಂದು ಕಂಫರ್ಟಬಲ್ ಅನ್ಸಲ್ಲ. ಒಂದು ಕಡೆ ಚಿನ್ನೂನ್ ಬಗ್ಲಾಗೆ ಎತ್ಕೊತಿದ್ದೆ, ಇವತ್ತು ನೋಡಿ ಚಿನ್ನೂನ್ ಬಗ್ಲಾಗಿಲ್ರಿ. ಇಲ್ಲ ಇಂಥ ಟೈಮ್ದಾಗ ಭಾಳ ಕಾಡ್ತಿದ್ಲು ಆಕಿನ ಎತ್ಕೊಂಡು ಎಷ್ಟೋ ಸರಿ ನೀರು ಹಾಸಿದೆ. ಏನು ಮಾಡಿ ಹಿಂಗೈತೆ ನೋಡ್ರಿ ಸದ್ಯಕ್ಕಿನ ಲೈಫ್ ನಮ್ಮ. ಹಾಗಾಗಿ ವಿಡಿಯೋಸ್ ಹಾಕಿಲ್ಲ. ಮೊದಲಿನಂಗೆ ಎಲ್ಲರೂ ಹೆಂಗೆ ಸಪೋರ್ಟ್ ಮಾಡತ್ತಿದ್ರಲ್ಲ ಅದೇ ರೀತಿ ಮತ್ತೆ ಏನು ಕಂಟಿನ್ಯೂ ಮಾಡಿರಿ. 248 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ನನಗೆ. ಅಷ್ಟ್ರಿಗಿನ ಭಾಳ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಇನ್ನೂ ಹೆಚ್ಚಿನ ಜನ ಹಿಂಗೆ ಸಪೋರ್ಟ್ ಮಾಡಿರಿಪ್ಪ. ನೀರು ಹಸಕ್ಕಾಗಲ್ಲ. ನಾನು ಹಿಡ್ದಾದ ಬಳಕ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಅಂತ. ಹೋಗ್ಲೇನಾ? ನಮ್ಮ ಚಿನ್ನು ಮಕ್ಕೊಂಡಾಕಿ ಎದ್ದ ಅಂತ ಭಾಳ ಅಳತ್ತಾಳ. ಅದ್ರೊಳಗೆ ಆಕೆ ಬಿಟ್ಟ ಬಂದಿಲ್ಲಲ್ರಿ ಒಟ್ಟು. ಇವತ್ತು ಫಸ್ಟ್ ಟೈಮ್ ಅವ್ರ ಅಮ್ಮ ಕಡೆ ಬಿಟ್ಟು ಬಂದಾನೆ. ಎದ್ದು ನೆನ್ಸ್ಕೊಂಡು ಅಳತ್ತಾಳೆ. ಹಾಗಾಗಿ ಫಾಸ್ಟ್ ಹೋಗಾಕತ್ತಾನೆ. ಮನೆಗೆ ಹೊಲಕ್ಕೆ ಏನು ದೂರ ಇಲ್ಲ ಮಗ, ಅದು ಸ್ವಲ್ಪ ಹೋಗ್ಬೇಕಷ್ಟ. ಬರೀ ಏನೇನಾಗತ್ತದ ಮನೆ ನೋಡೋಣ ಅಂತ ನಾನು. ಹಂಗೆ ಮಮ್ಮಿ ಬೇಕನ್ನತ್ತಿದ್ದೀನ. ಎಲ್ಲಿ ಹೋಗೋಣ? ಅಲ್ಲಿ ಹೋಗ್ಯ ಈ ಸುಮ್ಮದಿ ಅಮ್ಮ ಅಲ್ಲದ ಹಬ್ಬ ಹಿಡಿಯತ್ತ ಪೈಪ್ ಅದು ಬಿಚ್ಚಾಕತ್ ಬಿಟ್ಟಿತ್ತು. ಹಬ್ಬ ಅದ್ ನಾವು